ಒಂದು ಮನೆ ಚೆನ್ನಾಗಿರಬೇಕು ಅಂತಿದ್ರೆ ಅದರ ಒಳಗಿರುವಂತಹ ವೇಸ್ಟೇಜನ್ನು ಕ್ಲಿಯರ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಒಂದು ಸಿಟಿ ಚೆನ್ನಾಗಿರಬೇಕು ಅಂತಿದ್ರೆ ಅಲ್ಲಿರುವಂತಹ ಗಾರ್ಬೇಜ್ ಕ್ಲಿಯರೆನ್ಸ್ ತುಂಬ ಇಂಪಾರ್ಟೆಂಟ್. ಅದೇ ನಮ್ಮ ಶರೀರ ಒಳಗೂ ಹೊರಗೂ ಶುದ್ಧವಾಗಿರಬೇಕು ಅಂತಿದ್ರೆ ಶರೀರದಲ್ಲಿರುವಂತಹ ವೇಸ್ಟೇಜ್ ಕ್ಲಿಯರೆನ್ಸ್ ತುಂಬ ತುಂಬ ಇಂಪಾರ್ಟೆಂಟ್. ನಮಸ್ತೆ. GSP ಯೋಗಶಾಲಾ 40 ದಿನದ ಅನುಷ್ಠಾನದ 5ನೇ ದಿನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 3 ಮುಖ್ಯವಾದ ಎಕ್ಸ್ಕ್ರಿಷನ್ ನಮ್ಮ ಶರೀರದಲ್ಲಿ ಆಗುತ್ತೆ. ಮೊದಲನೇದು ಮಲ ಮೋಷನ್, ಎರಡನೇದು ಮೂತ್ರ ಯೂರಿನೇಷನ್, ಮೂರನೇದು ಸ್ವೇದ ಅಂದರೆ ಬೆವರು ಸ್ವೆಟ್. ಈ 3 ವೇಸ್ಟೇಜ್ ಕ್ಲಿಯರೆನ್ಸ್ ಕಾಲಕ್ಕೆ ಆಗಲಿಲ್ಲ ಅಂತಿದ್ದಾಗ ಅನಾರೋಗ್ಯ ಬರುವಂತಹ ಚಾನ್ಸಸ್ ಇರುತ್ತೆ. ನಮ್ಮ ದೇಹದಲ್ಲಿ ಅನಗತ್ಯವಾಗಿರುವಂತಹ ವಿಷಯುಕ್ತ ಪದಾರ್ಥಗಳನ್ನು ಯೂರಿನೇಷನ್ ಮುಖಾಂತರ ಶರೀರ ಹೊರಗಡೆ ಹಾಕುತ್ತೆ. ಯಾವಾಗ ನಾವು ಅದನ್ನ ಕಾಲಕ್ಕೆ ಯೂರಿನೇಟ್ ಮಾಡೋ ಮುಖಾಂತರ ಹೊರಗೆ ಹಾಕ್ಲಿಲ್ಲ ಅಂತಿದ್ರೆ ಅದು ಒಳಗಡೆನೆ ಸ್ಟೋರ್ ಆಗಿ ಸಾಲ್ಟ್ ಕಂಟೆಂಟ್ ಆಗಿ ಕಂಡೆನ್ಸ್ ಆಗಿ ಸ್ಟೋನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಬಹುದು. ನಿಮ್ಮ ಯೂರಿನೇಷನ್ ಕಲರ್ ಮುಖಾಂತರವೂ ನಿಮ್ಮ ಆರೋಗ್ಯವನ್ನ ಪತ್ತೆ ಹಚ್ಚಬಹುದು. ಇನ್ನು ಮಲ ಮೋಷನ್. ಸೊ ನೀವು ವಿಸರ್ಜಿಸುವಂತಹ ಮಲದಿಂದ ಅದು ಇರುವಂತಹ ಪ್ಯಾಟ್ರನ್, ಅದು ಯಾವ ಡೆನ್ಸಿಟಿಲಿದೆ, ಯಾವ ರೀತಿ ನೀವು ಮಲ ವಿಸರ್ಜನೆ ಮಾಡ್ತಿದ್ದೀರಾ, ಇದರಿಂದಲೂ ಸಹ ನಿಮ್ಮ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ವೈಟಮಿನ್ಸ್ ಅಬ್ಸಾರ್ಬ್ ಆಗಿದ್ರೆ ಮಲ ವಿಸರ್ಜನೆ ಒಂದು ರೀತಿ ಇದ್ರೆ, ವೈಟಮಿನ್ಸ್ ಶರೀರಕ್ಕೆ ಅಬ್ಸಾರ್ಬ್ ಆಗಲಿಲ್ಲ ಅಂತಿದ್ರೆ ನಿಮ್ಮ ಮಲ ವಿಸರ್ಜನೆ ಬೇರೆ ರೀತಿಯೇ ಇರುತ್ತೆ. ಅದರ ಕಲರ್ ಮುಖಾಂತರನೂ ಕೂಡ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಪತ್ತೆ ಹಚ್ಚಬಹುದು. ಇನ್ನು ಸ್ವೇದ ಬೆವರು. ಶರೀರದ ಬಾಡಿ ಹೀಟನ್ನು ಮೇಂಟೈನ್ ಮಾಡೋದಕ್ಕೆ ಬೆವರು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ನಿಮ್ಮ ಬಾಡಿ ಹೀಟ್ ಆದಾಗ ಚರ್ಮದ ಪೋರ್ಸ್ ಮುಖಾಂತರ ಬೆವರನ್ನ ಆಚೆ ಹಾಕಿ ಶರೀರ ತನ್ನ ಬಾಡಿ ಹೀಟನ್ನು ಮೇಂಟೈನ್ ಮಾಡುತ್ತೆ. ನಿಮ್ಮ ಬೆವರು ಸ್ಮೆಲ್ ಬರ್ತಾ ಇದೆ ಅಂತಿದ್ರೆ ದೆರ್ ಈಸ್ ಸಮ್ ಅನ್ಈಸಿನೆಸ್ ಇನ್ಸೈಡ್ ಅಂತ ಅರ್ಥ. ಪ್ರತಿದಿನ ಬೆವರು ಅಂಥದ್ದು ತುಂಬ ಇಂಪಾರ್ಟೆಂಟ್. ಮಲ ಮೂತ್ರ ಬೆವರು ಈ 3 ಎಕ್ಸ್ಕ್ರೀಷನ್ ವ್ಯತ್ಯಾಸ ಆಗ್ತಿದೆ ಅಂತಿದ್ರೆ ಇಟ್ಸ್ ಟೈಮ್ ಟು ಟೇಕ್ ಚಾರ್ಜ್. ಇಂದಿನ ಸಾಧನೆ ಈ 3 ಎಕ್ಸ್ಕ್ರೀಷನ್ ಯಾವ ಸಮಯದಲ್ಲಿ, ಯಾವ ರೀತಿ, ಎಷ್ಟು ಬಾರಿ ವಿಸರ್ಜನೆ ಆಗ್ತಾ ಇದೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ತನಕ ಟೇಕ್ ಕೇರ್. ಪ್ರಣಾಮಗಳು.